ಚಾಪ್ಟರ್ 2 ನಕ್ಷತ್ರ ತುಂಬಿದ ರಾತ್ರಿಯೊಂದನ್ನು ಖರೀದಿಸಬಲ್ಲಿರಾ? ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಆಕರ್ಷಕ ದೃಶ್ಯಗಳು ನಮಗಾಗಿಯೇ ಇವೆ. ಆಕಾಶದತ್ತ ದಿಟ್ಟಿಸಿ ನೋಡಿದ್ದೀರಾ? ಕೋಟ್ಯಾಂತರ ನಕ್ಷತ್ರಗಳು ಮಿನುಗುತ್ತಿವೆ. ಸೂರ್ಯೋದಯದ ಸೊಬಗು, ಧುಮ್ಮಿಕ್ಕುವ ಜಲಪಾತ, ಗಗನಚುಂಬಿ ಪರ್ವತ ಸಾಲುಗಳು, ದಟ್ಟ ಅರಣ್ಯ, ಬಣ್ಣ ಬಣ್ಣದ ಚಿಟ್ಟೆಗಳು, ಹಕ್ಕಿಗಳು. ಇಡೀ ವಿಶ್ವವೇ ಶಬ್ದ ಮತ್ತು ಬೆಳಕಿನ ಬಣ್ಣದಾಟ ಅನಿಸುವುದಿಲ್ಲವೇ? ಇದು ಉಚಿತವಾಗಿಯೇ ನೀವು ನೋಡಬಹುದಾದ ವಾದ್ಯವೃಂದ ಎಂದರೆ ತಪ್ಪಲ್ಲ ಅಲ್ವೇ? ಹಾಗೆಯೇ ಜೀವನದ ಅತ್ಯುತ್ತಮ ವಿಚಾರಗಳು ನಿಮ್ಮ ಪಾಲಿಗೆ ಉಚಿತವಾಗಿಯೇ ಲಭ್ಯ. ಈ ಜಗತ್ತಿನ ಸೌಂದರ್ಯದ ಬಗ್ಗೆ ಎಷ್ಟು ಜನರಿಗೆ ಅರಿವಿದೆ ಹೇಳಿ? ನೀಲಾಕಾಶದಲ್ಲಿ ಸೂರ್ಯೋದಯ ನೋಡಿ ಎಷ್ಟು ಸಮಯ ಆಯಿತು? ಇವೆಲ್ಲದರ ಬಗ್ಗೆ ನಾವು ಮಾತಾಡುವುದೇ ಇಲ್ಲ. ಪ್ರತಿದಿನವೂ ಗೋಚರಿಸುವ ಜಗದ ಸೌಂದರ್ಯವನ್ನು ನಾವು ಎಷ್ಟೊಂದು ತಾತ್ಸಾರ ಮಾಡಿಬಿಟ್ಟಿದ್ದೇವೆ. ಹಾಗಿದ್ದರೆ ಸ್ವರ್ಗದಿಂದ ಒಬ್ಬ ಅಧಿಕಾರಿ ಬಂದು ಬಿಸಿಲಿಗೆ, ನೀಲಾಕಾಶಕ್ಕೆ, ನಕ್ಷತ್ರದ ಸೌಂದರ್ಯಕ್ಕೆ, ಉಸಿರಾಡುವ ಗಾಳಿಗೆ ತೆರಿಗೆ ಸಂಗ್ರಹ ಶುರು ಮಾಡಿದರೆ ಏನು ಗತಿ ಹೇಳಿ? ಆದ್ದರಿಂದ ಇದೇ ಸಕಾಲ. ನೀವು ನಿಮ್ಮೊಳಗೆ ಎಚ್ಚೆತ್ತು ಈ ಅದ್ಭುತ ಸೌಂದರ್ಯವನ್ನು ಗಮನಿಸಲಾರಂಭಿಸಿ. ಅವೆಲ್ಲವೂ ಉಚಿತ ಎಂದ ಮೇಲೆ ನಿಮ್ಮ ಖುಷಿ ಇಮ್ಮಡಿಸಬೇಕು ಅಲ್ವೇ? ಹಣ ಕೊಟ್ಟು ಪಡೆಯಲಾರದ ಹಲವಾರು ಖುಷಿಯ ಸಂಗತಿಗಳು ಈ ಜಗತ್ತಿನಲ್ಲಿವೆ. ಮಿಸ್ಟರ್ ಗೋಲ್ಮಾಲ್ ತನ್ನ ಪತ್ನಿ ಜೊತೆ ಬೀಚ್ಗೆ ಹೋದ. ಅಲ್ಲಿ ಹೆಂಡತಿಗೆ ಕುರುಕಲು ತಿಂಡಿಕೊಳ್ಳಲು ತುಸು ದೂರದ ಅಂಗಡಿಗೆ ತೆರಳಿದ. ವಾಪಸ್ಸು ಬರುವಷ್ಟರಲ್ಲಿ ಕೆಲವರು ತನ್ನ ಪತ್ನಿಯನ್ನು ಸಮುದ್ರದಿಂದ ಹೊರತೆಗೆದು ಪ್ರಥಮ ಚಿಕಿತ್ಸೆ ನೀಡುತ್ತಿರುವುದು ಕಾಣಿಸಿತು. ಏನ್ ಮಾಡ್ತಾ ಇದ್ದೀರಿ ಎಂದು ಆತ ಅವರನ್ನು ಪ್ರಶ್ನಿಸಿದಾಗ ಆಕೆಗೆ ಕೃತಕ ಉಸಿರಾಟ ನೀಡುತ್ತಿದ್ದೇವೆ ಎಂದರು. ಗೋಲ್ಮಾಲ್, ಕೃತಕ ಉಸಿರಾಟವೇ? ಅಯ್ಯೋ ಕರ್ಮ, ಸಹಜವಾದ ಉಸಿರನ್ನೇ ಆಕೆಗೆ ನೀಡಿರೋ. ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ. ದುಡ್ಡು ಸಮೃದ್ಧಿ ಮತ್ತು ಧಾರಾಳತೆಯನ್ನು ತಂದು ಕೊಡುತ್ತದೆ. ಆದರೆ ಸಮೃದ್ಧಿ ಮತ್ತು ಧಾರಾಳತೆ ಹಣದ ಮೌಲ್ಯವನ್ನು ಮೀರಿದ್ದು ಎನ್ನುವುದನ್ನು ಮರೆಯುವ ಹಾಗಿಲ್ಲ. ಲೌಕಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹಣದ ಧಾರಾಳತೆ ಮತ್ತು ಸಮೃದ್ಧಿಯನ್ನು ಯಥೇಷ್ಟವಾಗಿ ತಂದುಕೊಡಬಹುದು. ಉಳಿತಾಯ ಮತ್ತು ಸಂಪತ್ತನ್ನು ಹಣದ ಮೂಲಕ ಸಾಕಷ್ಟು ಸೃಷ್ಟಿಸಬಹುದು. ಆದರೆ ಖುಷಿ ಸಿಗುವುದು ಸಮೃದ್ಧಿಯನ್ನು ನೀವು ಅನುಭವಿಸಲು ಸಾಕಷ್ಟು ಸಮಯ ಹೊಂದಿಸಿಕೊಂಡಿದ್ದಾಗ ಮಾತ್ರ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದರೆ ಅದು ನಿಮ್ಮನ್ನು ನೀವು ಜಗತ್ತಿನೊಂದಿಗೆ ಸಂಪರ್ಕಿಸಿಕೊಳ್ಳುವ ದೈವಿಕ ವಿಧಾನ. ಪ್ರಸ್ತುತದಲ್ಲಿ ಜೀವಿಸುತ್ತಾ ತಮ್ಮ ಸುತ್ತಲಿನ ವಿಚಾರಗಳ ಬಗ್ಗೆ ಪ್ರಜ್ಞಾಪೂರ್ವಕ ಅರಿವು ಹೊಂದಿರುವುದು, ಮಾನಸಿಕ ಭದ್ರತೆಯ ಮತ್ತು ತೃಪ್ತ ಭಾವನೆ ಹೊಂದುವುದು, ಶಾಂತಿ ಮತ್ತು ನೆಮ್ಮದಿಯನ್ನು ಅನುಭವಿಸುವುದು, ಅನಂತ ಮತ್ತು ಅಪಾರ ಖುಷಿಯನ್ನು ಆನಂದಿಸುವುದು, ಆಂತರಿಕ ಸಮೃದ್ಧಿ ಮತ್ತು ವಿಸ್ತಾರವನ್ನು ತನ್ನ ಭಾವನೆಗೆ ತಂದುಕೊಳ್ಳುವುದು, ಅಸ್ತಿತ್ವದೊಂದಿಗೆ ಸಾಮರಸ್ಯದಿಂದ ಅರ್ಥಪೂರ್ಣವಾದ ಜೀವನ ನಡೆಸುವುದು. ಈ ಧಾರಾಳತೆ ಮತ್ತು ಸಮೃದ್ಧಿ ನಿಮ್ಮ ಬದುಕಿಗೆ ಹೊಸ ಆಯಾಮವನ್ನು ನೀಡುತ್ತದೆ. ಬದುಕು ಕಪ್ಪು ಬಿಳುಪಿಗೆ ಸೀಮಿತವಾಗಿರುವುದಿಲ್ಲ, ಕಲರ್ಫುಲ್ ಆಗಿರುತ್ತದೆ, ಸಂಗೀತಮಯವಾಗಿರುತ್ತದೆ. ಎಷ್ಟು ತೀವ್ರವಾಗಿ ಅಸ್ತಿತ್ವದೊಂದಿಗೆ ಅರಿವು ಮೂಡಿಸಿಕೊಳ್ಳುತ್ತೀರೋ ಆಗ ನಾನು ಶ್ರೀಮಂತವಾಗಿ ಮತ್ತು ಸಮೃದ್ಧವಾಗಿ ಬದುಕುತ್ತಿದ್ದೇನೆ ಎಂದು ಎದೆ ತಟ್ಟಿ ಹೇಳುತ್ತೀರಿ. ಅಂದ ಮೇಲೆ ಹಣ ಎಂದರೆ ಅದು ಜೇಬಿನಲ್ಲಿರುವ ಕಾಗದ ನೋಟುಗಳಲ್ಲ, ಅದು ನಿಮ್ಮ ಸುತ್ತಲೂ ಇದೆ. ಆದ್ದರಿಂದ ಧಾರಾಳತೆ ಮತ್ತು ಸಮೃದ್ಧತೆಯತ್ತ ದುಡ್ಡಿನ ಲೋಕದ ಸಂಪೂರ್ಣ ಪ್ರಯಾಣದ ಸಾಧ್ಯತೆಗಳನ್ನು ಹುಡುಕೋಣ.